ಲೇ ಪೃಥ್ವಿರಾಜ, ನ್ಯಾಯಕ್ಕಾಗಿ ಸಮಾಜಕ್ಕಾಗಿ ಸಿಡಿದೆದ್ದಾಗ ಇವರೆಲ್ಲರನ್ನು ಬಲಿಪಶು ಮಾಡಿದ್ದು ನಿಮ್ಮಂತ ಭ್ರಷ್ಟರೆಂಬುದು ಮರೆಯಬೇಡ. ಅಷ್ಟೇ ಯಾಕೆ, ನನ್ನ ತಂದೆ ತಾಯಿಯರನ್ನು ಕೊಂದು ಅವರ ಆಸ್ತಿಯಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮನ್ನು ಏನೆಂದು ಕರೆಯಲಿ? ಲಜ್ಜೆಗೆಟ್ಟು ಹೊಲಸು ತಿನ್ನುವ ಹಂದಿಗಳು ಎಂದು ಕರೆಯಲಿ? ಮೈಯಲ್ಲಿರುವ ಮಾಂಸ ಖಂಡಗಳು ಗಟ್ಟಿಯಾಗಿದೆವೆಂದು ದಡ್ಡತನದಿಂದ ದೊಡ್ಡ ದೊಡ್ಡ ಮಾತುಗಳನ್ನು ಆಡಲು ಬಂದರೆ ಸಿಟ್ಟಿಗೆದ್ದ ಈ ಸೌಕಾರ ನನ್ನ ಮನೆಯಲ್ಲಿರುವ ಬಂದೂಕಿನಿಂದ ನಿನ್ನನ್ನು ಸುಟ್ಟು ಹಾಕಿಬಿಡುವ ಎಚ್ಚರ. ಹಿರೇ ಜಯರಾಜ, ನಿಮ್ಮಂತೆ ಎಚ್ಚರ ತೋರಿಸಿದವರೆಲ್ಲರಿಗೂ ಹುಚ್ಚರಂತೆ ಹೊಸದು ಹಾಕಿಬಲ್ಲೆ. ನೆಲವಿಲ್ಲದೆ ನಾಪತ್ತೆಯಾದ ಕೆಂಪು ಮೂತಿಯವರ ಕಥೆ ಕೇಳಿರಬೇಕಲ್ಲ. ನಿಮ್ಮಂತವರ ಎದೆಗುಂಡಿಯನ್ನು ನಡಿಗಿಸಿ ಗಂಡನೆಯ ಗುಂಡಿಗೆ ಇರುವ ಈ ಕರ್ಣನೆಂಬುದನ್ನು ಮಾತ್ರ ಮರೆಯಬೇಡ. ಹುಷಾರ್ ಹುಷಾರ್. ಅಣ್ಣ, ಏನಣ್ಣ ಇದು? ನಮ್ಮ ಮನೆಗೆ ಬಂದು ನಿನಗೆ ಬಾಯಿ ಬಂದಾಗ ಮಾತಾಡಿದ್ರೆ ಸುಮ್ಮನೆ ನಿಂತಿದೆಯಲ್ಲ, ಇಂಥವ್ರನ್ನ ಸುಮ್ಮನೆ ಬಿಡ್ಬಾರ್ದಣ್ಣ. ನಮ್ಮ ಆಳುಗಳಿಗೆ ಹೇಳಿ ಇವ್ರ ಕೈ ಕಾಲನ್ನ ಇಂಚಿಂಚ ಕತ್ತರಿಸಿ ನರಿ ನಾಯಿಗಳಿಗೆ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ ನಮ್ಮ ಮನೆಗೆ ಬಂದವರು ಯಾರು ಮಾತಾಡದೆ ಸುಮ್ಮನೆ ಹೋಗ್ಬೇಕು ಅಂತ. ಇಂಚು ಇಂಚಾಗಿ ತುಂಡರಿಸಲು ನನ್ನನ್ನೇನು ಹರಕೆಗೆ ಬಿಟ್ಟ ಕುರಿಮರಿ ಎಂದುಕೊಂಡೀಯ? ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ನಿಮ್ಮಣ್ಣನಂತ ಮೃಗಗಳನ್ನು ಮೆಟ್ಟಿ ನಿಲ್ಲುವ ಬಹದ್ದೂರ್ ಗಂಡು ಹುಲಿದು ಅಂತಾಗ ನಿನ್ನಂತ ಕತ್ತೆಗೇನು ಗೊತ್ತು? ಕಸ್ತೂರಿನ ವಾಸನೆ. ಉರಿಯುವ ಬೆಂಕಿಯಾಗ ತುಪ್ಪ ಸುರಿದಂಗ ನೋಡುವ ಯವ್ವ ಶಿಲವ. ಎದಕ್ ಬೇಕವ್ವ ನಿಮ್ಗೆ ಗಂಡಸರ ವಿಚಾರ? ನನಗ ನಮ್ ಸಂಸಾರಗ ಬುಡಕ ಬೆಂಕಿ ಹತ್ತಿ ನಿಗ್ಗಿ 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 ಅಂತ ಹೊರಕತ್ತೈತೆ. ಮತ್ ನೀನ್ ಅದ್ರಾಗ ಚಿಮಂಡಾಕಿ ಸುಟ್ಕೊಂಡು ಹೋಗಂತ ಹೇಳಕ್ ಬಂದಿದ್ದೆ ನಾವು. ಸರ್ವ ಆಸ್ತಿಯು ನನ್ನದು ಒಂದು ಬಾಯಿ ಬಡಿದು ಕುಳಿತಿರುವಿಯಲ್ಲ. ನಿನ್ನದು ಅನ್ನುವುದಕ್ಕೆ ಬೇಕಾದ ಕಾಗದ ಪತ್ರಗಳು ನಿನ್ನಂತರ ಹೈದರಾಬಾದ್. ಅದನ್ನು ಬಿಟ್ಟು ಬಾಯಿ ಬಡಿದುಕೊಂಡರೆ ಜನ ಸೇಲಾರ ಹೊರತು ಜಾಗ ಸಿಗೋದಿಲ್ಲ. ಬಿ ಕೇರ್ಫುಲ್. ಏನಂದೆ? ಮುಚ್ಚೋ ಬಾಯಿನ. ಅಣ್ಣ, ಬೀದಿಗೆ ಹೋಗೋವರೆಲ್ಲ ಇದು ನಮ್ಮ ಆಸೆ ನಮ್ಗೆ ಕೊಡು ಅಂತ ಹೇಳೋದಕ್ಕೆ ಇದೇನೋ ದಾನ ಮಾಡೋ ಧರ್ಮಕ್ಷೇತ್ರವಲ್ಲ. ಮುಚ್ಕೊಂಡಿದ್ದೀರಿ. ಲೇ ಪೃಥ್ವಿರಾಜ್, ಏನಂದೆ? ಕಾಗದ ಪತ್ರಗಳು ಬೇಕಾ? ನನ್ನ ತಂದೆ ಆಸ್ತಿ ನಿಮ್ಮ ಮೋಸದ ಸುಳಿವು ಅರಿತು ಅಂದೇ ನನ್ನ ಹೆಸರಿನಲ್ಲಿ ವೀಲ್ ಬರೆದಿಟ್ಟಿದ್ದಾನೆ ಗೊತ್ತ? ಆ ವೀಲಿದ್ದ ಕಾರಣ ಇನ್ನೂ ಆಸ್ತಿಯ ಕರ್ಣ ದೇಸಾಯಿ ಹೆಸರಲ್ಲಿ ಇದೆ ಎಂಬುದನ್ನು ನಿಮ್ಮ ಎದೆಗುಂಡಿಗೆ ಕಿವಿಗೊಟ್ಟು ಕೇಳಿ ಹೇಳ್ತೆ. ಕರ್ಣ ದೇಸಾಯಿ ಅಂತ. ಮದವೇರಿದ ಗಜನಂತೆ ಮನೆಗೆ ನುಗ್ಗಿ ಮನ ಬಂದಂತೆ ಪಗುತ್ತಿರುವಿಗಲ್ಲ. ನಿಮ್ಮಂತ ಮದ ಗಜಗಳನ್ನು ಅಂಕುಶದಿಂದ ಪ್ರಯೋಗಿಸಿ ಅದರ ಮೇಲೆ ಕುಂತು ರಾಜಭಾರ ಮಾಡುವ ರಣಧೀರ ನೀವು. ಅಂದಾಗ ಸುಮ್ಮನೆ ಮಾತನಾಡುವುದು ಬಿಟ್ಟು ನಿನ್ನ ತಂದೆ ವೀಲ್ ಬರೆದಿಟ್ಟ ವೀಲ್ ತೆಗೆದುಕೊಂಡು ಬಾ ಮನೆ. ಹಂಗೆ ಬಿಡುವನು ನಾನು ನಿನ್ನ ಸರ್ವ ಆಸ್ತಿಗಳನ್ನು. ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಹೋಗಿ ಎಲ್ಲ ದಾಖಲಾತಿನ ತೆಗೆದುಕೊಂಡು ಬಂದು
ನಿಮ್ಮ ಆಸ್ತಿನ ತೆಗೆದುಕೊಂಡೋಗಿ, ಅಲ್ಲಿವರೆಗೂ ಯಾವ ಆಸ್ತಿ ನೀವು ಕೊಡೋದಿಲ್ಲ. ಎಲೆ ಗರ್ವ ತುಂಬಿದ ಎಣ್ಣೆ, ಈ ಧರ್ಮ ತುಂಬಿದ ಗಂಡಿನ ಆಸ್ತಿ ಎಂದು ತಿಂದು ಬೆಳೆದಿರುವ ಕೊಬ್ಬಿದ ಕೋಣಗಳು ನೀವು. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನು ನೆಲಸಮ ಮಾಡಿ ನಿಮಗೆ ಅಂತ್ಯ ಆಡುವ ಕಾಲ ದೂರಿಲ್ಲ. ಅಲ್ಲಿಯವರೆಗೂ ಆರುವ ದೀಪ ಪ್ರಜ್ವಲವಾಗಿ ಉರಿಯುವಂತೆ ನಿಮ್ಮ ಸಾವಿನ ಸಮಯ ಸಮೀಪಿಸುತ್ತದೆ. ಆರುವ ದೀಪ ಆರುವ ದೀಪ ನಮ್ಮದು ಅಲ್ಲ ನಿನ್ನದು ಅಂತ ಆಮೇಲೆ ಗೊತ್ತಾಗುತ್ತದೆ. ಮೊದಲು ನಮ್ಮ ಸೌಕಾರು ಹೇಳಿದಾಗೆ ಆ ಪತ್ರ ತೆಗೆದುಕೊಂಡು ಬಾ. ಆ ಮಾಲೆ ಗೊತ್ತಾಗುತ್ತದೆ ನೀನು ನಿಮ್ಮಪ್ಪನ ಮಗನ ಅಂತ. ಲೇ ಪೃಥ್ವಿರಾಜ್, ನನ್ನ ತಂದೆ ಆಸ್ತಿ ನಿಜವೇ ಆಗಿದ್ದರೆ, ಈ ಕಲಿಯುಗದಲ್ಲಿ ಧರ್ಮ ಅನ್ನೋದು ಆಗಿದ್ದರೆ, ಈ ಭೂಮಿ ತಾಯಿ ಮೇಲಾಣೆ ಮಾಡಿ ಹೇಳುತ್ತೇನೆ, ಆ ಕಾಗದ ಪತ್ರ ಎಲ್ಲೇ ಇರಲಿ ಶಿಕ್ಷೆ ಸಿಗುತ್ತೆ. ಈ ಕರ್ಣ ಕೊಟ್ಟ ಮಾತು, ಇಟ್ಟ ಹೆಜ್ಜೆ, ಕೊಟ್ಟ ಬಾಣ ಯಾವತ್ತೂ ತಪ್ಪಲ್ಲ. That is ಕಲಿಯುಗದ ಕರ್ಣ. ಸೌಕರ, ಈ ನನ್ನ ಮಗ ಸುಂಟ್ರ ಗಾಳಿ ಬಂದಂಗ ಬಂದು ಬೀಸಿ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ಇವನು ಹೋಗ ಸ್ಪೀಡ್ ನೋಡಿದ್ರೆ ಮಾತ್ರ ಪತ್ರ ತಂದೆಯ ತರಂಗ ಕಾಣ್ತಾನ. ಹೌದೇನ? ನೀನ್ ಏನ್ ಮಾಡ್ತೀವೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಆಸ್ತಿ ಮಾತ್ರ ಅವನ ಕೈಗೆ ಸೇರಬಾರ್ದು. ಅವನ ದೇಹ ಶಿವನ ಪಾದ ಸೇರ್ಬೇಕು. ಹಾಗೇನ್ ಮಾಡ್ಬೇಕು. ಬಿಟ್ಟು ಕೊಡುವಲ್ಲಿ ಅದು ಎಂದಿಗೂ ಸಾಧ್ಯವಿಲ್ಲ. ಯಾಕಂದರೆ ಆ ಪತ್ರ ಸಿಗುವುದು, ಈ ಕರ್ಣನ ಹೆಣ ಬೀಳುವುದು ಎರಡೂ ಒಂದೇ. ಆ ಪತ್ರ ಹಂದೆ ಅವರಪ್ಪ ಸತ್ತು ಮರುಕ್ಷಣದಲ್ಲಿ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ. ಆ ಕರ್ಣ ತರುವುದು ಎಲ್ಲಿ, ಬರುವುದು ಎಲ್ಲಿ? ಸುಟ್ಟು ಹೋಗಿದೆ ಎಂದು ಕೈ ಕಟ್ಟು ಕುತ್ಕೊಂಡರೆ ನೆಲದತ್ತಿ ಭೂತಾಯಿ ಮಾಡಿ ಹಾನಿ ಮಾಡಿದ ಆ ಕರ್ಣ ಪೆಟ್ಟು ಕೊಟ್ಟರೆ ಕೊಡ್ಬೋದು. ಅದಕ್ಕೆ ಈಗಲೇ ಹೋಗಿ ತಹಸೀಲ್ದಾರಿಗೆ ಲಂಚವನ್ನು ಕೊಟ್ಟು ನಮ್ಮ ಹೆಸರಲ್ಲಿ ಮಾಡಿಸ್ಕೊಂಡ್ಬಿಡೋ ನಡ್ರಿ. ನಿನ್ನ ಮಾತು ಸತ್ಯ ಐತಿ. ಗಾಯಗೊಂಡ ಸ್ವಲ್ಪ ಕಚ್ಚಕ್ಕಿನ ಮುಂಚೆ ಎಚ್ಚೊತ್ತು ಕೊಂಬುವುದು ಒಳ್ಳೆಯ ದಾರಿ. ಕುಲಕರ್ಣಿ, ಪೃಥ್ವಿರಾಜ್, ಈಗಲೇ ಹೋಗಿ ಆ ಹೊಲಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಗಳನ್ನು ರೆಡಿ ಮಾಡಿಕೊಳ್ಳೋಣ. ಮತ್ತೆ ಅಣ್ಣ, ಅರ್ಜುನಣ್ಣ, ಮನೆಯಲ್ಲಿ ಯಾರಿಲ್ಲವೇ? ಯಾರು ನೀವು? ಯಾರ್ ಬೇಕಾಗಿತ್ತು? ಅವ್ರ ಮನೆಯಲ್ಲಿಲ್ಲ. ಯಾಕಿಲ್ಲ ಅಮ್ಮವ್ರೆ? ಮೊನ್ನೆ ಹೊಲ ಹೊಡಿಲಿಕ್ಕೆ ನಗ ತೆಗೆದುಕೊಂಡು ಹೋಗಿದ್ದೆ, ಅದಕ್ಕಾಗಿ ಕೊಟ್ಟು ಹೋಗೋಣ ಅಂತ ಬಂದೆ. ಅದಕ್ಕೆ ಮನೆ ಒಳಗೆ ಹೊತ್ಕೊಂಡ್ ಬಂದು ಅದನ್ನ ಅಲ್ಲಿ ಇಟ್ಬಿಟ್ಟಿಯ? ನಿನಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಬುದ್ಧಿ ಇದೆಯೇನು? ವಯಸ್ಸು ಕಳೆದಿ ಯಾವ್ದನ್ನ ಎಲ್ಲಿಡ್ಬೇಕನ್ನೋದು ಗೊತ್ತಾಗಲ್ವೇನೋ? ಯಾಕಮ್ಮ ನೀನು ಹೀಗೆ ಮಾತನಾಡುತ್ತಿರುವಿ? ನಮಗೆ ಅನ್ನ ಕೊಡುವ ದೇವರು ಇದು. ಇದನ್ನು ನಾವು ಕೀಳು ದೃಷ್ಟಿಯಿಂದ ನೋಡಿದರೆ ಮೆಚ್ಚುವನೇ ಆನಂದ ಪರಮಾತ್ಮ. ಏಯ್, ಮುಚ್ಚೋ ನಿನ್ ಬಾಯಿನ. ಆಫ್ಟರ್ ಆಲ್ ಒಂದು ತುತ್ತು ಕೂಳಿಗಾಗಿ ದುಡಿಯುವ ಬಡವ ನೀನು ನನಗೆ ಬುದ್ಧಿ ಹೇಳ್ತೇನೋ ರಾಸ್ಕಲ್? ನೋಡಮ್ಮ, ನೀನು ಶ್ರೀಮಂತಿಗೆ ಆದರೂ ಒಟ್ಟಿಗೆ ತಿನ್ನಲು ಅನ್ನನೆ, ನಾನು ಬಡವನಾಗಿದ್ದರೂ ಒಟ್ಟಿಗೆ ತಿನ್ನಲು ಅನ್ನನೆ. ಅಂದ ಮೇಲೆ ಏಕೆ ಈ ಭೇದ ಭಾವ?
ಏನೋ ರಾಸ್ಕಲ್, ಹೋಗಿದ್ದೀರಿ ಅಂತ ಸುಮ್ಮನೆ ಬಿಟ್ರೆ ನನಗೆ ಎರಡು ಕೊಡ್ತೀಯ. ನಿಲ್ಲು. ಯಾರ ಮೇಲೆ ಕೈ ಮಾಡುತ್ತಿರುವನೆಂಬುದು ಎಚ್ಚರವಿರಲಿ. ಮಾವ, ಆಫ್ಟರ್ ಒಂದು ಆಳು ಮನುಷ್ಯ ಆಗಿ ನಮ್ಮ ಮನೆಯಲ್ಲಿ ದುಡಿಯೋನು, ಅವನು ಒಳ್ಳೆ ಮಾತಾಡಿದ್ರೆ ಅದು ತಪ್ಪಲ್ಲ ಅಂತೀಯಾ? ಯಾರಮ್ಮ ಮಾಮೂಲು ಮನುಷ್ಯ? ಜಗತ್ತಿಗೆ ಅನ್ನವನ್ನು ಕೊಡುವ ರೈತ ಇವನು ಮಾಮೂಲು ಮನುಷ್ಯ. ನೋಡಮ್ಮ ಶೀಲ, ರೈತನಿಗೆ ಎದುರಾಗಿ ನಿಂತರೆ ನಿಮ್ಮಂತವರ ಅನ್ನವನ್ನು ತಿನ್ನುವುದು ಮತ್ತು ತಿನ್ನಬೇಕಾದೀತು. ಅಂದ್ರೆ ನಾನ್ ಮಾಡಿರೋದು ತಪ್ಪು ಅಂತೀರಾ? ನೀನಷ್ಟೇ ಅಲ್ಲಮ್ಮ, ಈ ರೈತನಿಗೆ ಎದುರಾಗಿ ನಿಂತರೆ ಸರ್ಕಾರವೇ ಎದುರಾಗಿ ಬಂದರು ಅವನಲ್ಲ ಈ ಅರ್ಜುನ. ಅಂದಾಗ ನೀನ್ಯಾವ ಮಠ? ಹೋಗಲಿ ಬಿಡು ಅರ್ಜುನ, ಏನೋ ತಪ್ಪು ಮಾತನಾಡುತ್ತಾಳೆ. ನೋಡಮ್ಮ, ಈಗಲಾದರೂ ನೀನು ತಪ್ಪನ್ನು ತಿದ್ದಿಕೊಳ್ಳು ನಡೆಯುವಂತ. ಅದಕ್ಕಾಗಿ ಅರ್ಜುನಣ್ಣ, ನಾನಿನ್ನು ಹೋಗಿ ಬರ್ತೇನೆ. ಬಸಪ್ಪ, ನೀನು ಬೇಜಾರು ಮಾಡಿಕೊಳ್ಳಬೇಡಪ್ಪ. ಬಸಪ್ಪ, ಈ ನಗವನ್ನು ಇಲ್ಲಿ ಭೀಮ ಕೇಳಿದ್ದಪ್ಪ, ಹೋಗುವಾಗ ಆತನ ಮನೆ ಹತ್ತಿರ ಇಟ್ಟು ಹೋಗಿ ಬಿಡಪ್ಪ. ಸರಿ, ಹಾಗಾದರೂ ನಾನಿನ್ನು ಬರುತ್ತೇನೆ ಅರ್ಜುನಣ್ಣ. ಹೋಗಿ ಬಾ. ನೋಡಮ್ಮ ಶೀಲ, ಮನೆಗೆ ಬಂದವರನ್ನು ಈ ರೀತಿ ಗರ್ವದಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಮುಂದೆ ನಿನಗೆ ಒಳ್ಳೆಯದಾಗುವುದು. ಮಾವ, ಏನು ಓದು ಬರಹ ಗೊತ್ತಿಲ್ಲದ ನಿನ್ನಿಂದ ನಾನು ಬುದ್ಧಿ ಹೆಚ್ಚಿಸಬೇಕಂತ ಆಯ್ತಾ? ಅಕ್ಷರವೇ ಗೊತ್ತಿಲ್ಲದ ಅನಾಥಗಳಿಂದ ಬುದ್ಧಿ ಹೆಚ್ಚಿಕೊಳ್ಳುವಂತ ಆಯ್ತು ನನ್ನ ಬಾಳು. ದಯವಿಟ್ಟು ಅಂತ ಮೊದಲ ಮಾತಾಡ್ಬಿಡಪ್ಪ, ಕೈ ಮುಗಿದು ಬಿಟ್ಕೊತೀರಿ. ಈ ಮನೆಯಲ್ಲಿ ಯಾರು ಏನು ಅನ್ನೋದಿಲ್ಲ, ಬೇಕಿದ್ರು ನಿನ್ ಕಾಲಿ ಬಿಟ್ಟು ಬಿಟ್ಕೊತೀರಿ. ಸರಿಯಾ ಆಚೆ ಹಳ್ಳಿ ಓದಿ ಕಟ್ಟಿಗೆ ಬೇರೆ ಸಾಕ್ಷಿ ಎನ್ನುವಾಗಿ ಈಗಿನ ಗಂಡನನ್ನು ವಹಿಸ್ಕೊಂಡು ಮಾತಾಡ್ಬೇಡ್ವೆ. ನಾನೇನು ನಿನ್ನಾಗೆ ಬಿಕಾರಿ ಅಲ್ಲ, ಜಮೀನ್ದಾರ ವಂಶ ನಮ್ದು, ಕೋಟ್ಯಾಧಿಪತಿ ತಂಗಿ ನಾನು. ಈ ಮನೆಯಲ್ಲಿ ನನ್ನ ಮನಸ್ಸಿಗೆ ಹೇಗ್ ಬಂತು ನಾನು ಹಾಗೆ ಮಾಡ್ತೀನಿ ಅಂತ ಹೇಳೋ ಅಧಿಕಾರ ನಿನಗಿಲ್ಲ. ಅವಾಗ ನೀವು ಮಾಡೋ ರೀತಿ ನೋಡಿದ್ರೆ ಈ ಮನೆ ಬಿಟ್ಟು ನಾನೇ ಇಲ್ಲಿಂದ ಹೊರಟೋಗ್ಬೇಕೇನೋ ಅಂತ ಅನ್ಸುತ್ತೆ. ಬೇಡ ತಾಯಿ, ಬೇಡ, ದಯವಿಟ್ಟು ಹೇಳಿ ಚುಚ್ಚು ಚುಚ್ಚು ಮಾತಾಡ್ಬೇಡಮ್ಮ. ಈ ಮನೆಯಲ್ಲಿ ನಿಮ್ಗೆ ಯಾರು ಏನು ಅನ್ನೋದಿಲ್ಲ, ಮನಸ್ಸಿಗೆ ಆಗ್ಬೇಕಾಗಿರೋ ಆದ್ರೆ ಮನೆ ಬಿಟ್ಟು ಹೋಗೋ ಮಾತ್ರ ಮಾತಾಡ್ಬೇಡಮ್ಮ. ಹೋಗಲಿ ಬಿಡು ಗಂಗಾ, ಹೋಗಲಿ ಬಿಡು. ನಿದ್ದೆ ಬಂದವರನ್ನು ಎಬ್ಬಿಸಬಹುದು, ಆದರೆ ನಿದ್ದೆ ಮಾಡುವಂತೆ ನಟಿಸುವವರನ್ನು ಎಬ್ಬಿಸುವುದಂತೆ ಕಲ್ಲಿನ ಮೇಲೆ ನೀರು ಸುರಿಯುವುದು ಎರಡೂ ಒಂದೇ. ಹೌದು ರೀ, ಈ ಮನೆಯಲ್ಲಿ ಯಾರು ಯಾವ ರೀತಿ ಏತರ ನಟಿಸ್ತಾರೆ ಅಂತ ತಿಳಿದಾಗಿದೆ. ನಮ್ಮ ಅಣ್ಣನ ಮನೆಯಲ್ಲಾದ ಮಹಾರಾಣಿ ತರ ಇದ್ದೆ, ಅದೇ ಇಲ್ಲಿ ಬಂದು ಕಂಡುಕೊಂಡವ್ರನ್ನ ಕಣ್ಣು ಮೋಸ ಅನ್ಸ್ಕೋಬೇಕಾಗಿದೆ. ನೀನಿನ ತವ್ರ ಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ನಿಜ, ಅಂದ್ರೆ ಗಂಡನ ಮನೆ ಮಡಿಕೆಯಲ್ಲಿ ಊಟ ಮಾಡುವಷ್ಟು ತೃಪ್ತಿ ಆ ಬಂಗಾರದ ತಟ್ಟೆಯಲ್ಲಿ ಸಿಗ್ಲಾರ್ದು ತಾಯಿ. ಮದುವೆಯಾದ ಹೆಣ್ಣು ಪತಿಯ ಮನೆ ಬೆಳಗ್ಬೇಕೆ ವಿನಃ ತವರ ಮನೆಯಲ್ಲ ಅಮ್ಮ, ತವರ ಮನೆಯಲ್ಲ. ಅಂದ್ರೆ ನೀನೊಬ್ಳೆ ಈ ಮನೆಗೆ ಸೊಸೆಯಾಗಿ ಈ ಮನೆನ ಬೆಳಗುದಕ್ಕೆ ಬಂದಿದೀಯ. ನಾನು ಈ ಮನೆನ ಹಾಳು ಮಾಡೋ ಮಾರಿ ಅಂತ ತಿಳ್ಕೊಂಡಿದ್ದೇನೆ. ಏನಮ್ಮ, ಏನಾಗಿದೆ ಈ ಮನೆಯಲ್ಲಿ? ಯಾಕಿಷ್ಟು ಜೋರಾಗಿ ಮಾತಾಡುತ್ತಿದ್ದೆ? ಯಾಕಮ್ಮ ಗಂಗಾ ನಿನ್ನ ಕಣ್ಣಲ್ಲಿ ನೀರು? ಏಕೆ, ಏನಾಗಿದೆ? ಏನಿಲ್ಲ ಮಾವ, ಅದು ಅಡ್ಗೆ ಮಾಡ್ತಾ ಇದ್ನಲ್ಲ
ಹೊಗೆ ಜಾಸ್ತಿ ಆಗಿ ಕಣ್ಣೀರ್ ಬರ್ತಾ ಇದೆ ಅಲ್ವೇನ್ರಿ? ಹೌದು ಅಣ್ಣ, ನಾನು ಹೊರಕ್ಕೆ ಹೋಗಬೇಕು, ಬೇಗನೆ ಅಡಿಗೆ ಮಾಡಿ ಎಂದು ಹೇಳಿದ್ದೆ. ಅವಸರದಲ್ಲಿ ಹಸೆ ಕಟ್ಟಿಗೆಗಳನ್ನು ಒಲೆಯಲ್ಲಿ ಇಟ್ಟಿರಬೇಕು. ಹೊಗೆಯು ಹೆಚ್ಚಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಷ್ಟೇ. ಅರ್ಜುನ, ಕಣ್ಣು ಹರಿಯದಿದ್ದವಡೆ ಕರಳು ಹರಿಯದೇನಪ್ಪ. ಅಂದಾಗ ಹಲವಾರು ವರ್ಷಗಳ ಕಾಲ ಈ ಮನೆಯಲ್ಲಿ ಬಾಳಿ ಬದುಕಿದ್ದೇನೆ. ಅಂದರೆ ನನ್ನ ಮನೆಯಲ್ಲಿ ಏನು ನಡೀತು ಎಂಬುದನ್ನು ತಿಳಿದುಕೊಳ್ಳಲಾರ ಮೂರ್ಖನಲ್ಲಪ್ಪ ಈ ನಿನ್ನ ಅಣ್ಣ. ಚೆಲ್ಲ ಪಿಲ್ಲವಾಗಿ ಬಿದ್ದಿರುವ ಸಾಮಾನುಗಳು, ರೋಷ ಆವೇಶದ ಮಾತುಗಳು ಸಾಕಪ್ಪ ತಿಳಿದುಕೊಳ್ಳಕ್ಕೆ. ಶೀಲಾ, ಏನಾಗಿದೆ ನೀನಾದರೂ ಹೇಳಮ್ಮ. ಹೇಳೋದಕ್ಕೆ ಏನಿದೆ ಮಾವ? ಮಾತು ಬಲ್ಲವರು ಕೂಡ ಮಾತಾಡಿಸ್ಕೋಬೇಕಾಗಿದೆ ಬಾಳು. ಅಂದರೆ ಬೂದಿ ಮುಚ್ಚಿದ ಕೆಂಡದಂತೆ ಇರುವ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಮ್ಮ. ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ತಪ್ಪಾಗಿ ಕಾಣುವ ನನ್ನ ಗಂಡ ನಾನು ಈ ಮನೆಯಲ್ಲಿ ಇರೋದು ಕೆಲವರಿಗೆ ಇಷ್ಟ ಆಗಲ್ಲ ಅಂತ ಕಾಣುತ್ತೆ. ಮುಚ್ಚಮ್ಮ ಬಾಯಿ, ಏನು ಮಾತನಾಡ್ತಿದ್ದೆ ಅಂತ ಮನದಲ್ಲಿ ಹೊರ ಇಟ್ಟುಕೊಂಡು ಮಾತನಾಡು. ಅದು ಓಹೋ, ಅಂದ್ರೆ ನಿಮ್ಮ ತಮ್ಮ ಬಾಯಿ ಬಂದಂಗೆ ಮಾತಾಡಿದ್ರು ಕೂಡ ಅದು ಸರಿ ಅಂತೀರಾ? ಏನು ಅಕ್ಷರ ಜ್ಞಾನವೇ ಗೊತ್ತಿಲ್ಲದ ಇವರು ಏನೇ ಮಾತಾಡಿದ್ರೆ ನಾನು ಮಾತ್ರ ಅನ್ಸ್ಕೊಂಡು ಸುಮ್ಮನೆ ಇರ್ಬೇಕಾ? ನೋಡಿ, ನಾನು ಓದಿದವಳು, ನನಗೆ ನಾನು ಅರ್ಥ ಮಾಡ್ಕೋಬೇಕು. ಅದು ನನ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಏನು ಅಕ್ಷರ ಜ್ಞಾನ ಗೊತ್ತಿಲ್ಲ, ಅವರವರ ಯೋಗ್ಯತೆಯನ್ನ ಅವರು ಅರ್ಥ ಮಾಡ್ಕೊಂಡೆ ಅಷ್ಟೇ ಸಾಕು. ಮುಚ್ಚು ಬಾಯಿ. ಮಾಮ, ಯೋಗ್ಯತೆ ಬಗ್ಗೆ ಮಾತನಾಡುವ ನಿನಗೆ ಯಾವ ಯೋಗ್ಯತೆ ಇದೆ? ಏನಂದೆ? ಸಾಲಿ ಮುಖವನ್ನೇ ನೋಡಿದ್ರೆ ಅಕ್ಷರದ ಅರ್ಥ ಗೊತ್ತಿಲ್ವದೆಂದೆಯೋ? ನಮ್ಮನೆಗೆ ನೋಡಮ್ಮ, ಹಾಲಿಗೆ ಉಕ್ಕು ಬರಬಾರದು, ಹೆಣ್ಣಿಗೆ ಚೊಕ್ಕು ಬರಬಾರದು ಅಂತ ಹೇಳಿದ್ದಾರೆ ಬಲ್ಲವರು. ಅರ್ಥ ಮಾಡಿಕೊಂಡು ಮಾತನಾಡು. ಅಂದ್ರೆ ಈ ನಿಮ್ಮ ತಮ್ಮ ವಿದ್ಯಾ ಪಂಡಿತ ಏನು ನನಗೆ ಬುದ್ಧಿ ಹೇಳೋದಕ್ಕೆ? ನೋಡಮ್ಮ, ಅಲ್ಪವಿದ್ದಿ ಮಹಾಗರ್ವಿ, ಇದು ಒಳ್ಳೇದಲ್ಲಮ್ಮ. ಅಷ್ಟಕ್ಕೂ ನೀನು ಅಂಗಿನ ಅರಮನೆಯಲ್ಲಿ ಕುಂತು ಹುಂಡು ಓದಿರೋದು ಒಂದೇ ಒಂದು ಡಿಗ್ರಿ ಅಷ್ಟಕ್ಕೆ ಅಷ್ಟು ಜಿಗಿದು ಮಾತನಾಡ್ತಿಲ್ವಲ್ಲ. ಗುಡಿಸಿನಲ್ಲಿ ಕುಳಿತು ಹಮ್ಮಲಿ ಉಂಡು ಭಾರತ ಸರ್ಕಾರ ನಡೆಸುವ IAS ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲಿಸ್ಟ್ ಅಮ್ಮ ನನ್ನ ತಮ್ಮ, ಗೋಲ್ಡ್ ಮೆಡಲಿಸ್ಟ್ ಅಂದಾಗ ಅವನೆಷ್ಟು ಜಿಗಿದು ಮಾತನಾಡವಲ್ಲ ಅಂತ ಎಚ್ಚರದಿಂದ ಮಾತನಾಡು. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹಿರಿಯರ ಒಳ್ಳೆಯವರ ಗುಣ ನಡತೆಯಲ್ಲಿ ನೋಡು ಅಂತ. ಹೋಗಲಿ ಬಿಡೋಣ, ಹೋಗಲಿ ಬಿಡು. ಎಷ್ಟಾದರೂ ಇವಳು ನಮ್ಮ ತಮ್ಮನ ಹೆಣ್ಣು, ಏನೋ ತಿಳಿಯದೆ ಮಾತನಾಡಿದ್ದಾಳೆ. ಅಣ್ಣ, ಮೇಲಾಗಿ ಸುಖದ ಸುಪ್ಪತ್ತಿಗೆ ಬೆಳೆದವಳು. ಆದ್ದರಿಂದ ಇವಳು ನಮ್ಮ ಮನೆಯನ್ನು ಹೊಂದಿಕೊಂಡು ಹೋಗುವರೆಗೂ ನಾವೇ ಇವಳನ್ನು ಹೊಂದಿಕೊಂಡು ಹೋಗಬೇಕು. ಅರ್ಜುನ, ಕಳ್ಳಿ ಹಾಲು ಕಣ್ಣಿಗಲ್ಲ, ಮಳ್ಳ ಹೆಣ್ಣು ಮನೆಗಲ್ಲ ಅನ್ನುವ ಹಾಗೆ ತವರು ಮನೆ ಶ್ರೀಮಂತಿಕೆ ಬಗ್ಗೆ ಮಾತನಾಡುವ ಇಂಥ ಹೆಣ್ಣುಗಳಿಗೆ ಗೊತ್ತಾಗಬೇಕು, ತವರು ಮನೆ ಬುಟ್ಟಿ ಒಡವೆಕ್ಕಿಂತ ಗಂಡನ ಮನೆ ಬಟ್ಟು ಕುಂಕುಮ ಲೇಸುವ ಅಂತ. ಇದನ್ನು ಅರಿತಾಗ ಹೆಣ್ಣಿನ ಜನ್ಮಕ್ಕೆ ಒಂದು ಅರ್ಥ ಸಿಗುತ್ತೆ. ಹೋಗ್ಲಿ ಬಿಡಿ ಬಾಬಾ, ನನ್ನದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳಿದು ಬಳಸ್ಬಿಡಿ. ಇಷ್ಟೇ ಆದ್ರೂ ತಂಗಿ ಶೀಲಾ ಇನ್ನು ಚಿಕ್ಕಳು, ಏನೋ ತಿಳಿದೆ ಒಂದೆರಡು ಮಾತು ಮಾತಾಡಿದ್ದಾರೆ ಅಲ್ವೇನ್ರಿ? ಹೌದು ಅಣ್ಣ, ತಪ್ಪು ಮಾಡುವುದು ಮನುಷ್ಯರ ಸಹಜ ಗುಣ. ಆದರೆ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಒಂದು ಅವಕಾಶವನ್ನು ಕೊಡುವುದು ನಿಮ್ಮಂತಹ ದೊಡ್ಡವರ ಲಕ್ಷಣ. ಶೀಲಾ, ನಿನಗಿಂತ ಗರ್ವದಿಂದ ಮಾತನಾಡುವುದನ್ನು ಬಿಟ್ಟು ಶಾಂತ ರೀತಿಯಿಂದ ಇರುವುದನ್ನು ಕಲಿತುಕೋ. ಮುಂದೆ ನಿನಗೆ ಒಳ್ಳೆಯದಾಗುವುದು. ಅರ್ಜುನ, ಸಾಲಿ ಕಲಿಯುತ್ತೀನೆಂದು ಸುಳ್ಳು ಹೇಳಿ ಎದೆಯಲ್ಲಿ ಎರಡು ಅಕ್ಷರವಿದೆ. ತಂದೆ ತಾಯಿ ಜೀವ ಹಿಂಡು ಬಂಡ ಮಕ್ಕಳೇ ತುಂಬಿಕೊಂಡಿರುವ ಈ ಸಮಾಜದಲ್ಲಿ IAS ಪಾಸ್ ಆದರೂ ಈ ದೇಶದ ಬೆನ್ನೆಲುಬಾದ ರೈತನಾಗಿ ದುಡಿಯುವ ನೀನು ಚೆಲ ತೊಟ್ಟ ಛಲಗಾರನಪ್ಪ, ಚೆಲ ತೊಟ್ಟ ಛಲಗಾರ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಲೇ ಸಂತ ಕಾಯಕ ಮಾಡುವ ನೀನು ಜಗ ಮೆಚ್ಚಿದ ಮಗನಪ್ಪ, ಜಗ ಮೆಚ್ಚಿದ ಮಗ. ಅಣ್ಣ, ಯಾರೋ ಎಲ್ಲರೂ ಒಟ್ಟಿಗೆ ನಿಂತು ಏನೋ ವಿಚಾರ ಮಾಡ್ತಿದ್ದೀರಿ?
ಶಿಲಾ ಯಾಕೆ ಏನಾಗಿದೆ? ಅಯ್ಯೋ ಸ್ವಾಮಿ, ಮಾಡ್ಬಿಟ್ಟಿದ್ರಿ. ನೋಡಿ 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 ನೋಡಿ, ಕಮ್ಮಿ ಹಂಗೆ ಮಾತಾಡಿ ಸ್ವಾಮಿ ಹಂಗೆ ನಿಂತಿರೋ ಈ ನಟನೆ ಮುಂದೆ ನಾನು ಒಂದು ನಿಮಿಷನೂ ನಿಲ್ಲಕ್ಕಾಗಲ್ಲ. ನೋಡಿ, ನೀವು ನನ್ನ ಮನೆ ಬರ್ತಿರೋ ಇಲ್ವೋ ಹೇಳಿ. ನೀವು ಬರ್ತಿದ್ರೆ ನೀವು ಇಲ್ಲೇ ಇರಿ, ನಾನು ಬಿಟ್ಟು ಹೋಗ್ತೀನಿ. ಹೋಗ್ತೀನಿ. ಶಿಲಾ, ಅಂತದ್ದು ಏನಾಗಿದೆ ಈ ಮನೆಯಲ್ಲಿ? ಅಣ್ಣ, ನೀನಾದ್ರೂ ಸ್ವಲ್ಪ ಬಿಡಿಸಿ ಹೇಳೋಣ ಏನಾಗಿದೆ ಅಂತ. ಅರ್ಜುನ, ನಿನ್ನ ಹೆಂಡತಿಗೆ ಬೈದು ಬುದ್ಧಿ ಹೇಳಿದರೆ ಬುದ್ಧಿ ಆದನಪ್ಪ ಅನ್ನುವ ಹಾಗೆ ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡ್ತಿದ್ದಾಳೆ. ನೀನಾದ್ರೂ ಸ್ವಲ್ಪ ತಿಳಿಸಿ ಹೇಳು. ನೋಡಿದ್ರಿ ಶಂಕರ್, ನೋಡಿ ನಿಮ್ ಎದುರುಗಳಲ್ಲಿ ಈ ರೀತಿ ನನಗೆ ಭಾವ ಬಂದಾಗ ಮಾತಾಡ್ತಾರೆ ಅಂದ್ಮೇಲೆ ನಾವು ಈ ಮನೇಲಿ ಇಷ್ಟಾದ್ರೂ ಇರ್ಬೇಕಾ? ಇಷ್ಟ ಅವಮಾನ ಸಹಿಸ್ಕೊಂಡು ನಾವು ಇರ್ಬೇಕಾ? ಬನ್ನಿ ಹೋಗೋಣ. ಅಣ್ಣ, ಎಲ್ಲರೂ ಒಟ್ಟಿಗೆ ನಿಂತು ನನ್ನ ಹೆಂಡತಿಯನ್ನು ದ್ವೇಷಿಸುವುದು ಸರಿಯಲ್ಲ. ಅಂತ ತಪ್ಪು ಏನ್ ಮಾಡಿದೆ ಅಂತ ಈ ರೀತಿ ಮಾತನಾಡ್ತಿದ್ರಿ? ಏನೆಂದು ಮಾತನಾಡುತ್ತಿರುವೆ? ನಿನ್ನ ಹೆಂಡತಿಯನ್ನು ದ್ವೇಷಿಸುವುದಕ್ಕೆ ಅವಳು ಮಾಡಿರುವ ನಮಗ ಯಾವಾಗಲಿದೆ? ತಪ್ಪು ದಾರಿಯಲ್ಲಿ ನಡೆಯಬಾರದಮ್ಮ, ಸರಿ ದಾರಿಯಲ್ಲಿ ನಡೆಯಬೇಕೆಂದು ಹೇಳುವುದು ಕೂಡ ತಪ್ಪೆ. ಹೆಣ್ಮಕ್ಳ ಜಗದಲ್ಲಿ ಗಂಡ್ಮಕ್ಳು ತಲೆ ಹಾಕಬಾರ್ದು. ಅದಕ್ಕೆಲ್ಲ ಹಿರಿಯರಾದ ಭಾವದವರಿದ್ದಾರೆ. ಹೋಗ ಬಶೀರ, ಶಂಕರನ್ನ ಕರ್ಕೊಂಡು ಹೋಗಿ ಊಟದ ಬನ್ನಿ. ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಕೊಟ್ಟರು ನೋಡುತ್ತಾ ಸುಮ್ಮನೆ ಅಂತೀರಾ? ಮುಚ್ಚು ಬಾಯಿ ಶಂಕರ್. ಹೆಂಡತಿ ತಾಳಕ್ಕೆ ತಕ್ಕಂತ ಕುಡಿದ ನೀನು ಒಬ್ಬ ಗಂಡಸ. ನಿಮ್ಮಂತವರು ಇರುವುದರಿಂದಲೇ ಒಡ ಹುಟ್ಟಿದವರು ಸಹೋದರರು ಒಟ್ಟಾಗಿ ಬಾಳುವುದು ಕನಸಿನ ಮಾತಾಗಿದೆ. ಅದಕ್ಕೆ ಬಲ್ಲವರೊಂದು ಮಾತು ಹೇಳಿದ್ದಾರೆ, ಗಂಡಿಗೆ ಚಟವಿರಬಾರದು, ಹೆಣ್ಣಿಗೆ ಆಟವಿರಬಾರದು ಅಂತ. ಅಣ್ಣ, ಈ ನಿನ್ನ ಮಾತುಗಳನ್ನ ಕೇಳಿ ನನ್ನ ಹೆಂಡತಿಗೆ ದ್ರೋಹ ಮಾಡಲಾರೆ. ಈಗಿಂದೀಗಲೇ ನಾವು ಮನೆ ಬಿಟ್ಟು ಹೋಗುತ್ತೇವೆ. ನೀವೇ ಹಾಯಾಗಿರಿ. ಮಾಡೋದೆಲ್ಲ ಮಾಡಿ ಮನೆಗೆಲ್ಲ ಜನ ಹಚ್ಚಿ ಈಗ ಮೊಸಳೆ ಕಣ್ಣೀರು ಆಗ್ತಾ ಇದೆಯಾ? ಈಗ ಮೊಸಳೆ ಕಣ್ಣೀರಿಗೆಲ್ಲ ಮರಗೋ ಹುಚ್ಚನ್ನು ನಾಟಿದೆ ಸಾಕು. ಈ ನೀವು ನಾಟಕವೇ ಸಾಕು, ನೀವು ಅವಮಾನ ಮಾಡಿದ್ದು ಸಾಕು. ಏನಂದ್ರೆ ಹೋಗಲಿ ಬಿಡಮ್ಮ ಗಂಗಾ. ಬೇಲಿಗೆ ಬಂದ ನಾಯಿ ಮದವೇರಿದ ಆನೆ ಯಾರು ತಡೆಯಕ್ಕಾಗಲ್ಲ. ಇದರಿಂದ ಗೊತ್ತಾಗುತ್ತದೆ ಗುಣ ನೋಡಿ ಎನ್ನುತ್ತಾ ರುಚಿ ನೋಡಿ ಅನ್ನುತ್ತಾ ಅಂತ. ಇದರಲ್ಲಿ ಏನಾದರೂ ಒಂದರಲ್ಲಿ ಎರಿದ್ರೆ ಹೆಣ್ಣು ಮರ್ಯಾದೆ ತೆಗಿತಾಳೆ, ಹಣ್ಣು ಕಳೆದು ನಾರತ್ತೆ. ಇಷ್ಟೇ ನಮ್ಮ ಜೀವನ. ದಯವಿಟ್ಟು ಈ ಮನೆಯನ್ನು ಬಿಟ್ಟು ಓಡಿ ಈ ಮನೆಯ ಮರ್ಯಾದೆಯನ್ನು ಹಾಳು ಮಾಡಬೇಡವು. ಶಂಕರ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ. ಶಂಕರ, ಹೋಗಬೇಡವು. ಈ ಮನೆಯನ್ನು ಬಿಟ್ಟು ಹೋಗಬೇಡ. ಅಣ್ಣ, 1000 ವರ್ಷ ಇದ್ದರೂ ಸಾವು ತಪ್ಪದು, 100 ವರ್ಷ ಇದ್ದರೂ ಬೇರಾಗದು ತಪ್ಪದು. ಅಂದ ಮೇಲೆ ನಾನು ಈ ಮನೆಯಲ್ಲಿ ಇರ್ಬೇಕಂದ್ರೆ ನನ್ನೊಂದು ಕಂಡೀಷನ್ ಇದೆ. ಹೇಳಪ್ಪ, ಹೇಳು. ನಿನ್ನ ಕಂಡೀಷನ್ ಹೇಳು ಅಂತ ಹೇಳು. ಎಂತಾದರೂ ಈ ನಿನ್ನನ್ನು ಎದುರು ಮಾತನಾಡುವರೇನೋ, ಎದುರು ಮಾತನಾಡುವರೇನೋ ಹೇಳಪ್ಪ, ಹೇಳು. ಅಣ್ಣ, ಈ ಕ್ಷಣದಿಂದಲೇ ಬೇರೆ ಬೇರೆ ಆಗ್ಬಿಡೋಣ ನಾವಿಬ್ರು. ಅಂದಾಗ ಈ ಮನೆಯಲ್ಲಿ ನಮ್ಮದಿಂದ ಬಾಳಲು ಸಾಧ್ಯ. ಶಂಕರ್, ಏನ್ ಮಾತಾಡ್ತಾ ಇದೆಯಪ್ಪ ನೀನು? ಏನ್ ಮಾತಾಡ್ತಾ ಇದ್ದೀಯ? ಶಂಕರ್, ಹಾಗೆಲ್ಲ ಮಾತನಾಡಬೇಡಪ್ಪ.
ಮಾತನಾಡಿ ಅಣ್ಣನ ಮನಸ್ಸು ನೋಯಿಸಬೇಡಪ್ಪ, ನೋಯಿಸಬೇಡ. ನಾವೆಲ್ಲ ಬೇರಾದ ಸುದ್ದಿ ಊರಿನ ಜನಕ್ಕೆ ಏನಾದರೂ ಗೊತ್ತಾದರೆ ಹಾಡಿಕೊಳ್ಳುವರಂತ ಬಾವಿಗೆ ಆಹಾರವಾಗುತ್ತದೆ ಈ ಒಡ ಹುಟ್ಟಿದವರ ಮನೆತನ. ಅಂದಾಗ ಈ ನಿನ್ನ ಅಣ್ಣ ಇದ್ದು ಸತ್ತಾಗಪ್ಪ, ಸತ್ತಾಗ. ಅದೆಲ್ಲ ಗೊತ್ತಿಲ್ಲಣ್ಣ, ಬೇರೆ ಅಂದ್ರೆ ಬೇರೆ ಆಗ್ಬೇಕು ಅಷ್ಟೇ. ಇಲ್ಲಾಂದ್ರೆ ಹೇಳಿ ನಾವೇ ಬಂದ್ಬಿಟ್ಟು ಹೋಗ್ತೇವೆ. ಅಯ್ಯೋ ಬನ್ನಿ ಶಂಕರ್, ಈ ಮನೆಯಲ್ಲಿ ಹಗ್ಗನೂ ಹರಿದಿಲ್ಲ, ಕೋಲು ಮುರಿದಿಲ್ಲ. ಇವ್ರು ಯಾಕಂದ್ರೆ ಅಡ್ಡಗೋಡಿ ಮೇಲೆ ದೀಪ ಇಟ್ಟಾಗೆ ತಾವು ಹೋಗಲ್ಲ, ನಮ್ಮನ್ನು ಹೋಗಕ್ ಬಿಡಲ್ಲ. ಹಾಳಾದವ್ರು ನೀವೇ ಇದ್ದು ಸಾಯಿ. ಶಂಕರ್ ನಡೀರಿ ಹೋಗೋಣ. ನಿಲ್ಲಮ್ಮ ಶೀಲ, ನಿಲ್ಲು. ಓ ದೈವ ಬಂದು ಬಡಿದರೆ ಸಾನಂದು ಬಗೆದಂತೆ ಪಾನಿಗೆ ಬಂದದ್ದನ್ನು ಪಂಚಾಮೃತವೆಂದು ಸ್ವೀಕರಿಸಲೇಬೇಕು. ಆಯ್ತಪ್ಪ, ಆಯ್ತು ಶಂಕರ, ನೀನು ಹೇಳಿದ ಹಾಗೆ ಆಗಲಪ್ಪ, ಆಗಲಿ. ಹಾಗಾದರೆ ಈಗಲೇ ನಾವು ಬೇರೆ ಬೇರೆ ಆಗ್ಬಿಡೋಣ. ಮನೆಯೂ ಆಸ್ತಿಯು ಸ್ವಾಮನೆ ಸಮೇತ. ಏನಿದೆಯೋ ಅರ್ಜುನಕ್ಕೆ ಇರುವುದು 3 ಎಕರೆ ಭೂಮಿ. ಅದನ್ನು ಬಿಟ್ಟರೆ ನಮ್ಮ ಹಿರಿಯರು ಬಿಟ್ಟು ಹೋದ ಈ ಹಳೆ ಮನೆ, ಅದನ್ನೇ ಹಂಚಿಕೊಳ್ಳಬೇಕು. ಬೇಡಪ್ಪ, ನನಗೇನು ಬೇಡ, ಬರೇ ತೆಗೆದುಕೊಳ್ಳಿ. ನನಗೂ ಈ ಹೊಲ ಮನೆ ಯಾವುದು ಬೇಡ, ಯಾವುದು ಬೇಡ. ಎಲ್ಲ ನನ್ನ ತಮ್ಮನಿಗೆ ಶರಣ. ಎಲ್ಲಿಯಾದರೂ ತನ್ನ ಕಟ್ಟುವ ಮನೆಯಲ್ಲಿಯಾದರೂ ಜೀವನವನ್ನು ಸಾಗಿಸುತ್ತೀವಲ್ಲ, ಸಾಗಿಸುತ್ತೀವಿ. ಗಂಗಾ, ಗಂಗಾ. ಆದರೆ ಇದಕ್ಕೆ ನಿನ್ನ ಉತ್ತರ? ಬಡತನವೇ ಬರಲಿ, ಸಿರಿತನವೇ ಬರಲಿ, ಪತಿಯ ಧರ್ಮದಲ್ಲಿ ಅವರ ಧರ್ಮವನ್ನು ಪರಿಪಾಲನೆ ಮಾಡ್ಕೊಂಡು ಹೋಗೋದು ಇದು ಸತಿ. ಈ ಸತಿಯಾದ ಧರ್ಮವಿದ್ರೆ ಇಲ್ಲಾಂದ್ರೆ ನಿಮಗೆ ಬೇಡಾಗಿದ್ದು ನನಗೂ ಬೇಡ. ನೋಡಿ, ತಾಸಿ ಒಂದ್ಸರಿ ಬಣ್ಣ ಬದಲಾಯಿಸಿ ಊಸುಳು ಇದ್ದಂಗೆ ಇವರು. ಈಗ ಬೇಡ ಬೇಡ ಅಂತಾರೆ, ಮತ್ತೆ ರಾತ್ರಿ ಉಂಡು ಮಕ್ಕೊಂಡು ಮುಂಜಾನೆ ಬೇಕು ಬೇಕು ಅಂದ್ರೆ ಏನ್ ಮಾಡ್ತೀರಾ? ನೋಡಿ ನೋಡಿ, ನಿಮ್ ಮಾತಿನ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಮೊದಲ ಆಸ್ತಿ ಎಲ್ಲ ನಮ್ ಪರವಾಗಿ ಆಗ್ಲಿ ಅಂತ ಸಹಿ ಮಾಡಿ, ಆಮೇಲೆ ನಾವು ನಂಬ್ತೀವಿ. ಅಲ್ಲಿವರೆಗೂ ನಿಮ್ಮ ನಂಬಲ್ಲ. ಏನಂದ್ರಿ? ಹೌದು, ಓಕೆನಾ? ಇದು ಯಾರನ್ನ ನಂಬುವ ಕಾಲವಲ್ಲ. ಇದು ಸಹಿ ಮಾಡಿ. ಅಲ್ಲ ಬಾಡಿ ಇದ್ದಕ್ಕಿದ್ದಾಗೆ ಸಹಿ ಮಾಡಿದ್ರೆ ಕಾಗದ ಪತ್ರ ಬೇಕಲ್ವಾ? ಅಯ್ಯೋ 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 ಅಕ್ಕ, ನೋಡಪ್ಪ ಶಂಕರ, ನೋಡ ಶಂಕರ, ಗಾಯದ ಮೇಲೆ ಬಲಿ ಹಿಡಿಯಬೇಡವೋ, ಬಲಿ ಹಿಡಿಯಬೇಡ. ಕೊಟ್ಟದ್ದನ್ನು ಕಸಿದುಕೊಳ್ಳುವ ಕೆಟ್ಟ ಗುಣದವರಲ್ಲಪ್ಪ ಈಗಿಲ್ಲ ಅಣ್ಣ ಅರ್ಜುನ. ಈ ಸತಿಗೆ ಕಾಗದ ಪತ್ರ ಯಾವುದೂ ಇಲ್ಲ. ಬೆಳಗ್ಗೆ ಎಲ್ಲವನ್ನ ತರಿಸಿ ನಿಮ್ಮ ಇಷ್ಟದಂತೆ ಮಾಡೋಣ. ದಯವಿಟ್ಟು ಒಳಗೆ ತಡೆಯಮ್ಮ ಶೀಲಾ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? 1000 ಕಿಲೋಮೀಟರ್ ದೂರ ಇದ್ರು ಹಲೋ ಅನ್ನೋ ಕಾಲ ಇದು. ಅಂತದ್ರಲ್ಲಿ ಪತ್ರ ಇಲ್ಲ ಅಂತೀಯಾ? 5 minutes ವೇಟಿಂಗ್, ನಾನ್ ತರ್ತೀನಿ. ಶಂಕರ್, ಅವ್ರು ಎಲ್ಲಿ ಹೋಗೋದಾಗೆ ನೀವು ನೋಡ್ಕೊಳ್ಳಿ. ಅಷ್ಟೊತ್ತಿಗೆ ನಾನು ಪತ್ರ ತರ್ತೀನಿ. ಅಯ್ಯೋ ದೇವರೇ, ತಾಮ್ರದ ದುಡ್ಡು ತಂದ ಮಕ್ಕಳನ್ನು ಬೇರೆ ಮಾಡ್ತೆ ಎಂಬ ಮಾತು ಸತ್ಯವಾಯಿತೇ. ಅಯ್ಯೋ, ಇಂಥ ಸ್ಥಿತಿಯನ್ನು ನೋಡುವ ಬದಲು ಆ ದೇವರು ನನ್ನ ಕಣ್ಣಾದರೂ ಮುಚ್ಚಿದಷ್ಟು. ಈಗ ಮಾತನಾಡಬೇಡ, ಮಾತನಾಡಬೇಡ.
ಇಲ್ಲದಿದ್ದರು ಯಾರ ಮನೆಯಲ್ಲಿಯಾದರೂ ಸಂಬಳವಾದರೂ ಇದ್ದು ನಾನು ಸಲಹುತ್ತೀರಲ್ಲ ನಿನ್ನನ್ನು ನಾನು ಸಲಹುತ್ತೀರಲ್ಲ ನಾನು ಸಲಹುತ್ತೀರೆ. ನೀವು ಯಾವುದಕ್ಕೆ ಕೊಟ್ಟೆ ಆಗುತ್ತೆ ನಾವು ನೋಡ್ಕೊತೀವಿ. ದಯವಿಟ್ಟು ನಮ್ಮ ಜೊತೆ ಬಂದ್ಬಿಡಿ ಬಾಬಾ. ಅಣ್ಣ ಅತ್ತಿಗೆ ಹಿರೇಹಣ್ಣ ನಮ್ಮ ಮನೆಯಲ್ಲೇ ಇರಬೇಕು. ಶಂಕರ ಬೇಡಪ್ಪ, ನನಗೆ ಏಕೆ ತೊಂದರೆ? ನಾನು ಯಾಗೋ ಜೀವನ ಸಾಗಿಸ್ತೀನಿ. ಆದರೆ ಒಂದು ಮಾತು, ಹೊಸ್ತಿನ ದಾಟಿದ ಹೆಣ್ಣು ಬೇರೆ ಇಲ್ಲದ ಹೊಲ ಎರಡು ಎರವರ ಪಾಲಪ್ಪ, ಎರವರ ಪಾಲು. ಇದನ್ನು ಹರಿದು ನಡೆದರೆ ಸಂಸಾರ, ಮರೆತು ನಡೆದರೆ ಚಿಕ್ಕವ ದೊಡ್ಡವ ಅಕ್ಕ ನೋಡು, ಕಾಗದ ಪತ್ರ ರೆಡಿ. ಇದಕ್ಕೆ 3 ಮಂದಿ ಸಿಗ್ನೇಚರ್ ಹಾಕ್ಬಿಟ್ರೆ ಅಷ್ಟೇ ಸಾಕು. ಹಾಕ್ತೀವಿ. ಆದ್ರೆ ಸಹಿ ಹಾಕೋಕ್ಕಿಂತ ಮುಂಚೆ ನಮ್ಗೆ ಈ ಮನೆಯಿಂದ ಅಂದರೆ ದುಡ್ಡು ಗಿಡ್ಡು ಅಂತ ಕೊಡಲಿಕ್ಕೆ ಹೊಟ್ಟಿದ್ರ ಅತ್ತಿಗೆ ಈ ಮನೆಯಲ್ಲಿ? ಕೇಳಿದ್ರ ಅದೇನೋ ಅಂತಿದ್ರಂತಲ್ಲ, ಆಚಾರ್ಯ ಹರಿಯವ್ರ ಮನ್ಯಾಗ 3-4 ಮಂದಿ ಬಿಡಾಡಲಿದ್ರಂತೆ. ಇಷ್ಟು ತನಕ ನೀನೇ ಹೇಳಿದ್ರಿ ನಮ್ಗೆ ಆಸ್ತಿ ಬೇಡ ಏನು ಬೇಡ ಅಂತ. ಮತ್ತೆ ಈಗ ನಾಟಕ ಮಾಡ್ತಿದ್ರ? ಏನು ಕೊಡೋದಿಲ್ಲ, ಸುಮ್ಮನೆ ಸಹಿ ಆಗ್ತಾರೆ ಹೋಗ್ತಾ ಇರ್ಬೇಕು ಅಲ್ಲೇನ್ರಿ? ಇನ್ನ ಒಂದು ಸಾರಿ ಏನು ಕೇಳಿದ್ದೆ ಹೋದರೆ ನಾನು ನಿನ್ನಲ್ಲಿ ಕಟ್ಟಿರುವ ಮಾಂಗಲ್ಯದ ಬೇಡವೇ? ನನ್ನ ಗಂಡನಿಗೆ ಬೀಡಾಗಿದ್ದು ಈ ಬಟ್ಟೆ ಆಸ್ತಿ ಅಂತಸ್ತು ಅದ್ಯಾವುದೇ ಬೇಡವಾ? ಯಾವುದು ಬೇಡ ಆದ್ರೆ ದಯವಿಟ್ಟು ಕೇಳ್ಕೊತೀನಿ. ಒಂದೇ ಜೊತೆ ಬಟ್ಟೆ, ಒಂದೇ ಪಾತ್ರೆ, ಒಂದೇ ತಟ್ಟೆ ಕೊಟ್ಬಿಟ್ರೆ ಯಾಕ ಬದುಕೊಂಡ್ಬಿಡ್ತೀವಿ. ದಯವಿಟ್ಟು ಇಲ್ಲ ಅಂತ ಹೇಳಿ. ಅಯ್ಯೋ ಇಷ್ಟೇನಾ? ಅದಕ್ಕೆ ಚಿಂತೆ ಮಾಡ್ತೀಯಾ? ಪಾತ್ರೆ ನಾನೇ ಬೇಕು. ಗಂಗಾ 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 ಇನ್ನಂತ ನಿನ್ನಂತವಾಗಿಂತ ಪರಿಸ್ಥಿತಿ. ಅಯ್ಯೋ ದೇವರೇ, ಶಂಕರ ಸುಮ್ಮನೆ ಸೈ ಮಾಡಿ. ನಗು
ಈ ಜೀವನ ಎನ್ನುವ ಪಯಣವನ್ನು ಸಾಗಿಸಲೇಬೇಕಮ್ಮ, ಸಾಗಿಸಲೇ ಸರಿಯಪ್ಪ, ಹೋಗೋಣ. ಅಬ್ಬಾ! ಏನಂದ್ರೆ ನನ್ ಮನ್ಸಿಗೆ ಈಗ ಸಮಾಧಾನ ಆಯ್ತು ನೋಡು. ಅಬ್ಬಬ್ಬಬ್ಬಬ್ಬಬ್ಬ! ಅಕ್ಕ ಬಾವ ಇವ್ರ ನಾಟಕದಿಂದ ನಮ್ ನೆಮ್ಮದಿನೇ ಹಾಳಾಗ್ ಹೋಗ್ಬಿಟ್ಟಿತ್ತು. ಈಗ ಅವ್ರ ಮನೆಯಿಂದ ಆಚೆ ಹೋದ್ರಲ್ಲ ಯಾರಿರ್ಬೋದು? ನೋಡಿಸಿಲ್ಲ, ಈ ನಿನ್ನ ಮಾತಿನಂತೆ ಅವರನ್ನು ಮನೆಯಿಂದ ಹೊರಗಾಕಿದೆ. ಈಗ ಹೊಟ್ಟೆ ತಾಳ ಹಾಕುತ್ತದೆ. ಊಟ ನೀಡುತ್ತೀಯೋ ಇಲ್ಲ ಮಾತನಾಡ್ತಾ ಅಯ್ಯೋ ರಸಿಕ ರಾಜ, ಇದು ಆ ಹಸು ಅಲ್ಲ, ನೀವು ಹಸುವಾಗಿರೋದೇ ಬೇರೆ. ಅದಕ್ಕೆ ಬರೀತಾ ಇದ್ದೀರಾ ನೀವು. ನೋಡಿ ಇದೇ ಖುಷಿ ಒಳಗೆ ನಿಮ್ಗೆ ಹಾಡಾಡಿ ಕುಡಿಸಿ ಊಟ ಮಾಡ್ತೀನಿ. ಏನಂತೀರಾ? ಆಯ್ತು ಡಾರ್ಲಿಂಗ್. ಯಪ್ಪ ಯಪ್ಪ ನನ್ನ ಹಿಂದೆ ತಯಾರತ್ತಲ್ಲ ನನಗೆ ಯಾಕ ಸರಿ ಕಾಣೋ ಮಾಡ್ಯಾಕ್ತದೆ. ಹೌದವ್ವ, ಹೌದು. ನಾನು ನಿನ್ ಜೊತೆಲೆ ತಿರುಗಾಡಿದ್ನಲ್ಲ, ನಿನಗೆ ಸರಿ ಕಾಣಲ್ಲವ. ಆ ಬಸ್ ತಿಳಿದ್ರಲ್ಲ, ಅವ್ರ ಜೊತೆಗೆ ಒಂದಿ ಪತ್ರದವ. ಯಪ್ಪ ನಾರ ಏನ್ ಮಾಡ್ಲಿ, ನೀವೊಂದು ಗಂಡ ಮಾಡಿದ್ರ ನಾ ಹಿಂಗ್ ಯಾವ ಕಡೆ ಇರ್ತಿದ್ದೆ. ಎಲ್ಲರಿಗೂ ಒಂದು ತಾಯಿ ಇದ್ದಿದ್ರ ಆಕೆ ಮುಂದೆಲ್ಲ ನನ್ನ ಕಷ್ಟ ಹೇಳ್ಕೊತಿದ್ದೆ. ಅವ್ರು ನಿನ್ನ ಮುಂದೆ ಹೇಳಿದ್ರೆ ಏನ ಪ್ರಯೋಜನ ಆಯ್ತು ನಿನ್ನ ಅವ್ರು. ಅಳಬೇಡ, ನಾವು ಅಳಬೇಡ. ನನ್ನ ಕೋಲಗಳು ಚುರ್ರನ್ನುತ್ತಾವೆ. ನಾನು ಸುಮ್ಮನೆ ಕುಂತಿಲ್ಲವ. ನಿನಗೆ ಒಪ್ಪು ಅಂತ ಹುಡುಗನ ಹುಡುಗಿಟ್ಟಿನಿ. ಅವನ ಅಯ್ಯಪ್ಪ ಅಂತ ಇದ್ದಾನ. ಇವಾಗ ಮೂರನೇದು ಯಾರು ಇದಾನು. ಏನ ಮೂರನೇ ತಂದಿ ಮೂರನೇ ಮಾವ ಅಂತ ನನಗೆ ಅವನು. ಅಂದ್ರೆ ಪಾಯ ಕಚ್ಚ ಮಾವುಗಳದ ಹಾ, ಅಲ್ಲಪ್ಪ ಹುಡುಕ್ತೀನಿ 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 ಅಂತ ಹೇಳಿ ಮುದುಕಿ ಅಂತ ಹುಡುಕಿಂದ ಮಜಾ ಬರ್ತನು ಮುದುಕೊಂಡು ಕಟ್ಟೆಗೆ ಏನು ಹೋಗೋದಾಗುತ್ತೆ ಎಲ್ಲ. ಯಾವ ಮಗಳ, ನಿನ್ನ ಜಾತಕದಾಗ ಏನೈತಂತ ಒಬ್ಬ ಸ್ವಾಮಿನ ಕೇಳೇ ಬಿಡ ಅಂತಾನೆ. ಹೌದಪ್ಪ ನಿನ್ನ ಮಾತು ಕರೆ ಐತಿ. ಇವತ್ತು ನಾನು ಹಣೆ ಮಾಡಿದಾಗ ಏನೈತೆ ಅಂತ ಕೇಳೋಣಪ್ಪ ಹಂಗಂದ್ರ ಯಪ್ಪ ಅಲ್ಲೊಳಗೆ ಯಾರೋ ಸಮಯ ಬರಕತ್ತಾರ. ಹೌದವ, ಹೌದವ. ಚಲೋ ಆಯ್ತು ನೋಡಿ, ಇನ್ನೂ ಚಲೋ ಆಯ್ತು ನೋಡಿ. ಓಂ ನಮಃ ಶಿವಾಯ. ತಾವು ಯಾವ ಮಠದ ಸ್ವಾಮಿಗಳು? ನಮ್ಮ ಪಾದ ಎಲ್ಲಿಗೆ ಬೆಳೆಸಿದ್ದೀರಪ್ಪ? ನಾವು ಗುದ್ದಿಲೇಶ್ವರ ಮಠದ ಎದ್ದುಲಿಲ್ಲ ಸ್ವಾಮಿಗಳು. ಒಪ್ಪತ್ತು ಊಟ ಮಾಡಿ ಕಪ್ಪತ್ತು ಗುಡ್ಡದಾಗ 70 ವರ್ಷ ತಪಸ್ಸು ಮಾಡಿದ್ದಿ. ಇನ್ನು ಹೆಚ್ಚಿನ ತಪಸ್ಸಿಗಾಗಿ ನಾಗನಾಳು ಪಾದಯಾತ್ರೆ ಹೊಂಟಿದ್ದೀವಿ. ಭಕ್ತ, ಈ ಕನ್ಯೆ ಯಾರು? ಸ್ವಾಮಿಗಳೇ, ನನ್ನ ಮಗಳು ಅಂಜಲಿ ಅಂತ ಒಬ್ಬರೇ ಮಗಳು. ಭಕ್ತ, ಮಾಡ್ರಿ ಆಶೀರ್ವಾದ. ಭಕ್ತಿ ಎದ್ದೇಳು. ಏ ಭಕ್ತಿ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ಏ ಸ್ವಾಮಿಗಳ, ಮೆಚ್ಚುವಂತ ಕೆಲಸ ನನ್ನ ಮಗಳು ಏನ್ ಮಾಡಿಲ್ಲ ಫಸ್ಟ್ ಜಲ್ಲಿ. ಭಕ್ತ, ಈಗಿನ ಕಾಲಿನ ಹುಡುಗರು ಕಾಲಿಗೆ ಬೀಳುವುದು ಬಹಳ ಕಮ್ಮಿ ಆಗಿದೆ, ಶೋಕಿ ಹೆಚ್ಚಾಗಿದೆ. ನಮ್ಮಂತ ಸ್ವಾಮಿಗಳ ಕಾಲಿಗೆ ಬಿದ್ದವಲ್ಲ, ಅದಕ್ಕೆ ಮೆಚ್ಚಿದೆ. ಸ್ವಾಮಿಗಳೇ, ನಿಮ್ಮಗ ತಿಳಿದ್ರ ನನ್ನ ಮಗಳ ಜಾತಕದಾಗ ಮದುವೆ ಆಗ್ತಲ್ಲ ಅಂತ ನೀವು ನೋಡ್ಬೇಕು ಸ್ವಾಮಿ. ಹೌದು ಯಪ್ಪ ಸ್ವಾಮಿಗಳ ಮದುವೆ ಸಲುವಾಗಿ ನಾ ತಿಳಿ ಕೆಟ್ಟ ಕರೆ ಹೇಳ್ಬೇಕು. ನನ್ನ ಮದುವೆ ಆಗುತ್ತೋ ನೋಡಿ ಆಗುತ್ತವ. ನೋಡು ಭಕ್ತ, ನಾನು ಹೇಳಿದಂಗೆ ನೀನು ಕೇಳಿದ್ರೆ ಮಾತ್ರ ನಾನು ಹೇಳುತ್ತೀನಿ, ಇಲ್ಲದಿದ್ದರೆ ಸುಟ್ಟು ಭಸ್ಮ ಮಾಡಿ ಬಿಡುತ್ತೀನಿ.
ಏ ಆಯ್ತ್ರಿ ಸ್ವಾಮಿಗಳ ನೀವ್ ಹೇಳ್ದಂಗ ಕೇಳ್ತೀವಿ. ಏ ಇವಳಿಗೆ ನೋಡು ಭಕ್ತ, ಇವಳಿಗೆ ಇಬ್ಬರು ಹುಡುಗರು ಗಂಟು ಬಿದ್ದಿದ್ದಾರೆ. ಒಬ್ಬನು ಬೇರೆ ಊರಿನವನು, ಇನ್ನೊಬ್ಬನು ನಿನ್ನ ಸೋದರ ಸಂಬಂಧಿ ಅಲ್ಲವೇ ಭಕ್ತ? ಯಪ್ಪ ಸ್ವಾಮಿಗಳು ಹೆಂಗ್ ತಂಗ್ಯಾರಪ್ಪ ಇವ್ರ? ಯವ್ವ ಸ್ವಲ್ಪ ನಿಧಾನ ಹೇಳಂಗೆ ಯವ್ವ. ಸ್ವಾಮಿ ನನ್ನ ಪುಣ್ಯಾಗ ಮುಚ್ಚಿಟ್ ಬಿಡೋದಕ್ ಮಾಡಿದ್ದೇನ ಗಟ್ಟಿ ಗಟ್ಟಿ ಕಲ್ಸದ. ಸ್ವಲ್ಪ ನಿಧಾನ ಹೇಳು. ಆ ಸ್ವಾಮಿ ಆ ಸೈಲೆಂಟ್ ಸ್ವಾಮಿ ಇದ್ದಂಗೆ ಇದಾನ. ಭಕ್ತ, ನಮ್ ಸಂತೆ ಮುಗಿದಿತ್ತು, ಭಕ್ತಿ ಒಂದ್ ಸ್ವಲ್ಪ ನಿಧಾನವಾಗಿ ಹೇಳು. ಅದಕ್ಕೆ ನಾನು ಹೇಳಿದೆ ಸ್ವಾಮಿ ನಿನ್ ಸಂತೆ ಮುಗಿದಿತ್ತು ಅಂತೇಳಿ ನಾನು ಹೇಳಿದೆ. ಲೇ ಭಕ್ತ, ನಾನು ಹೇಳಿದ್ದು ಕೇಳು. ಹೇಳು ಸ್ವಾಮಿಗಳೇ. ನೋಡು ಭಕ್ತ, ಹೇಳಿ ಹೇಳು. ಭಕ್ತ, ಇವಳಿಗೆ ಕರ್ಮಾಂತರ ಐತಿ, ನಾನು ತೆಗಿತೀನಿ. ನೀನು ಒಂದ್ ಸ್ವಲ್ಪ ದೂರ ಸರಿದು ನಿಲ್ಲು, ವಾಸಿ ಮಾಡುತ್ತೀನಿ ಮಂತ್ರದಿಂದ. ಆಯ್ತು ಸ್ವಾಮಿಗಳೇ, ನೀವ್ ಹೇಳ್ದಂಗೆ ಕೇಳಿಲ್ಲ ಬಗಲಿಂದ ನಾವು ಮತ್ತೇನಾರು ಮಾಡಿಬಿಟ್ಟಿಲ್ಲ ಏ ಮಗನ? ಏನು ಮಾಡಂಗಿಲ್ಲ. ಎಷ್ಟು ಸೊಟ್ಟೈತೆ. ಯಪ್ಪ ಅಲ್ಲ ಅಲ್ಲ ಅಲ್ಲ, ಅವ್ರು ಏನು ಮಾಡ್ತಾರೆ? ನಾನು ಮಾಡ್ದ ಅವ್ರನ್ನ ಲವ್ ಲವ್ ಲವ್. ಹಂಗೆ ಹೇಳು ಬರ್ರಿ ಸ್ವಾಮಿಗಳ ಬರ್ರಿ ಮಾಡ ಬರ್ರಿ. ಭಕ್ತಿ, ಈ ಕಡೆ ಬಾ, ವಾಸಿ ಮಾಡಿವೆ. ಅಲ್ಲಿ ಬರ್ಲ ಅಂಜಲಿ, ಇಷ್ಟರಿಗೆ ರೆಡಿ ಮಾಡಿ ಬಿಟ್ಟಿದ್ದೀನಿ, ಅಲ್ಲಿ ಬಂದು ಬಿಡು, ಮದುವೆ ಹಾಗೆ ಬಿಡು. ಅದನ್ನ ನೋಡ್ಬಿಡೋಣ, ಆದನಿಗೆ ರಿಜಿಸ್ಟರ್ ಆಫೀಸ್ ಐತೆ, ಅಲ್ಲೇನು ಫ್ರೀ ಮಾಡ್ಕೊಟ್ಬಿಡ್ತ ನನ್ಗ. ಆತ ನೀ ಹೇಳಂಗ ಮಾಡ್ತೀನಿ ನಾನು. ಯಪ್ಪ ಬಾ ಮುಗಿದ್ರ. ಯಪ್ಪ ಸ್ವಾಮಿಗಳಾಗ ನಾ ಮಾತ್ರ ಬಸ್ ಮನೆ. ಹೌದು ಮಗಳ ಹೌದು. ಇವ್ರು ನಿಜವಾದ ಸ್ವಾಮಿಯರಂತ ನಾವು ಹೆಂಗ ನಂಬೋದು? ಗೊಲ್ಲವನ್ನ ಹೋಗಬೇಡ, ಚಿಕ್ಕ ನಾವು ತಪ್ಪು ಅಲ್ಲಿಂದ ಗೊತ್ತಾದ್ರ ನಿನಗೆ ಅನ್ನ ಸುಟ್ಟು ಬರ್ತಾರ. ಅವ್ರು ಹಂಗೆಲ್ಲ ಅನ್ನಕ್ ಹೋಗಬೇಡ, ಅವ್ರು ನಿಜವಾದ ಮಗಳ. ಆಯ್ತಾಯ್ತವ ಮಗಳ. ಸ್ವಾಮಿ ಎಲ್ಲಿ ಹೊಂಟ ನೋಡವ ಕರಿ. ಸ್ವಾಮಿಗೆ ಚಾ ಬೆಳಿಬೇಕಾಯ್ತಂತ ಟೈಮ್ ಏನಾಯ್ತಲ್ಲ ತಿಂದು ಬರಕೊಂಡ ಸ್ವಾಮಿ. ಏ ಬಾರ್ಲ ಸ್ವಾಮಿಯ ತಿಂದು ಬರಲ್ಲ ಬಿಡು. ಸ್ವಾಮಿ ನಡಿ. ಸ್ವಾಮಿ ತಡಿ, ಇಲ್ಲೊಬ್ಬ ಬಂದ. ನಿನ್ನ ಮುದತಿ ನಡಿ. ಅದನ್ನೆಲ್ಲ ಮುಗಿತು ವಾಸಿ ಮಾಡೋಣ ಅಂತ ಬಂದೀನಿ. ನಾವಾಗ ಒಂದು ಡ್ಯಾನ್ಸ್ ಇರ್ತದೆ ಹೋಗಿ. ಸಲಾಮ್ ಅಲೈಕುಂ ಸಾಬ್. ಸಲಾಂ ಸಲಾಂ ಸಲಾಂ. ಪಾಪ ಈ ಜನರಲ್ಲಿದ್ದ ಇತ್ತ ಸಾಹೇಬು ಎಲ್ಲೆಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾನಪ್ಪ. ದಾರಿಯಲ್ಲಿ ಸಿಕ್ಕಿದ್ದಪ್ಪ ಸಾಬ. ಯಪ್ಪ ಪಾಪ
ತಪ್ಪಿಸ್ಕೊಂಡು ಬಂದಿಲ್ಲ ಅವರು ಜನ ಬಂದ್ರು. ದೇಖೋ ಸಾಬ್, ನಿಮ್ಮದಕ್ಕ ಬಹಳ ತಹಲಕ್ಕಿದೆ. ಅದಕ್ಕ ನಾವು ಏಕ ರಸ್ತ ತೋರಿಸ್ತೀವಿ. ನೀವು ನಿಮ್ಮ ಮಗಳು ನಮ್ಮ ಬಾತ್ ಹೇಳಬೇಕು. ಯವ್ವ ಮಗ ಓಯಪ್ಪ ಇವ್ರೇನು ಅಂತಾರಲ್ಲ ಒಂದು ಅರ್ಧ ಭಾಷೆದಾಗ ನಿಮ್ಗೆ ಏನಾದ್ರು ತಿಳಿತೇನವ? ಏನಂತೀವಿ ಅವ್ರೇನ್ರ ಗೊತ್ತೇನಪ್ಪ, ನಮ್ದು ಮುಂದೆ ಆ ಪರಿಸ್ಥಿತಿ ಬಹಳ ಕೆಟ್ಟ ಐತಂತ. ಅವ್ರು ಹೇಳೋದು ನಾ ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳ್ಕೋಬೇಕಂತ ನೋಡಪ್ಪ. ಇಲ್ಲ ಅವ್ರು ಹೇಳಿದ್ದು ಏನಪ್ಪ ಅದು ಸರಿ ಇಲ್ಲಿದ್ದು ಸರಿಯಾಗಿ ಹೇಳಲ್ಲ ಸಾಹೇಬ, ಅದೇನಲ್ಲ. ನಿಮ್ಮದಕ್ಕ ಚೋಕರಿಗೆ ಇಬ್ಬರು ಹುಡುಗರು ಗಂಟು ಬಿದ್ದು ಪಿಚೆ ಬಾರ್ಸಾಕತ್ಯಾರ. ಅದಕ್ಕ ನೀವು ನಮ್ಮ ಬಾತ್ ಮೇ ಧ್ಯಾನ ಸೋನದಿ ಸಾಬ್. ಯಪ್ಪ ಅವ್ರೇನ್ರ ಗೊತ್ತೇನು, ನನಗೇನಾಯ್ತು ಹುಡುಗರು ಗಂಡು ಬಿದ್ದಾರಂತ. ಅದಕ್ಕೆ ಅವ್ರು ಹೇಳೋದನ್ನ ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳಿಸ್ಕೋಬೇಕಂತ ನಾನು. ಹೇಳಿ ಇವನು ಅದೇನಪ್ಪ ಸರಿ ಇಲ್ಲದ್ದು ಸರಿಯಾಗಿ ಬಿಡಿಸ. ದೇಖೋ ಸಾಬ್, ನಿಮ್ಮ ಬೇಟಿಗೂ ಬೆಂಗಳೂರು ವಾಲ ಮೇ ಶಾದಿ ಮಾಡಿದರೆ ಜಿಂದಗಿ ಬಹಳ ಒಳ್ಳೇದಾಗತ್ತೆ. ಇಲ್ಲಪ್ಪ ಅಂತೇಳಿ ಯಾವನ್ ಬೇಕಾದ್ರೂ ಬಂದವನ್ ನೋಡಿ ಕಳ್ಳು ಬಳ್ಳಿ ಇಲ್ಲಂಗ ಮದುವೆ ಮಾಡಿದ್ರೆ ಅವನ ಜಿಂದಗಿ ಬಂದ್ ಆಗ್ಬಿಡುತ್ತೆ. ನೋಡ್ಲೆ ನೀನೇ ವಿಚಾರ ಮಾಡಿಕೊ. ವಿಚಾರ ಮಾಡಿದೇನಲ್ಲಿ ಸಾಹೇಬ ದಿಕ್ಕು ತಿಳಿದಂಗ ಆಗ್ಬಿಡತ್ತೆ ಯಪ್ಪ. ನಮ್ಮದಕ್ಕ ಏಕ್ ದಾರ ಮಂತ್ರಿಸಿ ಕೊಡ್ತೀವಿ. ಯಾಕಂದ್ರೆ ನಿಮ್ಮ ಮಗಳಿಗೆ ಗಾಳಿ ಶಕ ಇದೆ, ಅದು ಕೂಡ ಚಾಲು ಆಯ್ತಪ್ಪ ಸಾಹೇಬ. ಅದು ಕೂಡ ನೀವು ಹ್ಞೂ ಅಂದ್ರೆ ಮಾಡಿಬಿಡ್ತೀನಿ. ಯಪ್ಪ, ನನಗೊಂದ್ ಕೆಲ್ಸ ಮಾಡ್ಬೇಕು. ನನಗೆ ಅಡ್ರೆಸ್ ಬೇಕು. ನನಗೆ ಮಾತಾಡಬೇಕು. ಸಾಹೇಬ ನನಗೆ ಬಗೆಹರ ಕೆಲಸ ಅಲ್ಲ, ನೀನೇ ಒಂದ್ ಕೈ ನೋಡಿ ಬಿಡಪ್ಪ. ಅಲ್ಲ ಹಿಂಗ ಬರ್ತಂತ ದೇವ್ ಅಂತ ನಾ ಕೇಳಕತ್ತೀನಿ. ಹಿಂಗ ಬರ್ತೇನಪ್ಪ? ಸುಮ್ಮನೆ ಅಂದೇನು? ಅಲ್ಲ ಯಪ್ಪ, ಅವ್ರನ್ನ ಮಂತ್ರಿ ಟ್ಯಾಗ ಕೊಡ್ತಾರಂತ. ಹೆಂಗ್ ಮಾಡೋದು? ಏನಾಗತ್ತಾಗಲೆ ನೀ ಸುಮ್ಮನೆ ನಿಲ್ರ. ಆ ಮಗ ಏನ್ ಮಾಡ್ತಾನ ಮಾಡ್ಲಿ, ನಾನು ಇಲ್ಲೇ ಬಚ್ಚಿಟ್ಕೊಂಡು ನೋಡ್ಕೊಂತಿರ್ತೀನಿ. ಅವನೇನಾದ್ರೂ ಮಾಡಿದೆ ಅಂದ್ರ ನೀನು ಒದರಕ್ ಚಾಲು ಮಾಡು. ಹೆಂಗ್ ಮಾತಾಡ್ಬೇಕು? ವೈದ್ಯ ಅಂತ ವೈದ್ಯ ಹಂಗೆ ಅಂತೇಳಿ ನೀವು ಬಂದ್ಬಿಡ. ಯಪ್ಪ ಯಪ್ಪ ಅಂದ್ರೆ ಅಲ್ಲೇರೆಲ್ಲ ಎತ್ತ ಬರ್ತಾರ ಯವ್ವ. ಅವ್ರಲ್ಲ ನೀವ ಮತ್ತೆ ಹೆಂಗ್ ಮಾತಾಡ್ಬೇಕು? ಮತ್ ನಾನು ಹೊರ ಹೋಗಂತಾರಲ್ಲ ಹಿಂಗ್ ಮಾತಾಡ. ವಿಷಯ ಅಂದ್ರೆ ಹೆಂಗ್ ನೋಡ್ತಾರ ಬಾಯ್ ತರ ಹೆಂಗ್ ಹೋದ್ರಲ್ಲ ಯಪ್ಪ ಅಂತ ಕರಿ ಯವ್ವ ಎಷ್ಟು ಕಾಂತ ಬಿತ್ತು ಕಾಂತ ಅವ್ರ ಮ್ಯಾಲಿಂದ ಬಂದ್ಬಿಡ್ತ ನೋಡು. ಬರಾಬರಿ ನೋಡು ನೀವು ಹೋಗಿ ಮೊದಲು. ಜರ ನನ್ನ ಮಗ ಫೋಟೋ ಆಗಿದ್ದ. ಜರ ನಿಮ್ಗೆ ಸೈಟ್ ಇರೋದು ಸಾಬ್. ಅವ್ರಿಗೆ ಅವಸರ ಇದೆ, ಸುಂಡ್ರೆ ಅವಸರ ಇದೆ. ನಾವಿನ್ನು ಶುರು ಮಾಡ್ತೀನಿ. ಏ ಲಡಕಿ ಆಪ್ ಜರ ಇದರ ಆವು. ಎಲ್ಲ ಬರ್ಲಿ ನಾನಿನ್ನು ಶುರು ಮಾಡುತ್ತೇನೆ. ಬಾ ಮಾಡ್ದ ಅಲ್ಲ ಮಂತ್ರ ಮಾಡ್ತಾರಂತ ತಪ್ಪು ಹೋಗ್ಬಾರ್ರಿ ಸ್ವಲ್ಪ ಬೆಳಕು ಹೊರಗೆಂಟ ನೋಡಿ ಕಂಡಿ ನೆನ್ಸು ಬಂದ್ರೆ ಗುದ್ದಾಡ್ತೀವಿ ಗುದ್ದಾಡ್ತೀವಿ. ಯಪ್ಪ ಮಂತ್ರಸೋ ನೆಪದಲ್ಲಿ ನನ್ನ ಮಗನಲ್ಲಿ ಕುಡಿದು ಕುಪ್ಪದಾಡ್ತಾರಲ್ಲ. ಏ ಸಾಹೇಬ ಹಾಕ್ ಹಾಕ್ ಬೇಕೋ ಸಾಬ್, ನಿಮ್ಮ ಮಗಳಿಗೆ ಬರೀ ಮಾಡಿದೆ ನೋಡು. ಇನ್ನು ಮುಂದೆ ಯಾವ ಸಮಸ್ಯೆ ಬರೋದಲ್ರಿ ಸಾಬ್ರೆ. ನಾವಿನ್ನು ಬರುತ್ತೀವಿ. ಸಲಾಮ್ ವಾಲೇಕುಮ್, ಸಲಾಮ್ ವಾಲೇಕುಮ್. ಬರೋಬ್ಬರಿ ಮಾಡಿ ನೆನಪ ಸ್ವಲ್ಪ ಮಾಡ್ಯಾನ ಡ್ಯಾನ್ಸ್ ಪೂರ್ತಿ ಮಾಡಿಲ್ಲ. ಪೂರ್ತಿ ಮಾಡಕ್ ಟೈಮು ಇಲ್ಲ. ವಾ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಮನಿಗೆ ಹೋಗೋಣ, ಮನಿಗೆ ಹೋದ್ಮೇಲೆ ವಿಚಾರ ಮಾಡೋಣ. ಯಾರ ಮದುವೆ ಬರೋಣ ಭಾಳ ಚಲೋ ಆಗುತ್ತೆ ಅಂತೇಳಿ
ನಡಿ ಹೋಗೋಣ ಮನಿ. ಯಾರ ಮಾತಂತ ಕೇಳೋದು ಯವ್ವ ಹಾ. ದಿಕ್ಕು ತಿಳಿದಂಗ ಆಗ್ಬಿಡತ್ತ. ಇತ್ತಾಗ ಸ್ವಾಮಿಯವ್ರ ಮಾತಂತ ಕೇಳಣ, ಇತ್ತಾಗ ಸಾಹೇಬ್ರ ಮಾತಂತ ಕೇಳಣ. ಏನ್ ಮಾಡದವನವ? ಏನು ಮಾಡಂಗಿಲ್ಲ, ಮನೆಗೆ ಹೋಗೋಣ. ಮನೆ ಹಾಕ್ಬಿಟ್ಟು ವಿಚಾರ ಮಾಡಿ ಯಾಕೆ ಚಿಂತೆ ಮಾಡ್ತೀವಿ? ಬಾ ಮನೆಗೆ ಹೋಗೋಣ.